ಇವತ್ತು ಇಲ್ಲಿ ಸಭೆ ಸೇರಿದ್ದು ಇದಕ್ಕೋಸ್ಕರ ಏನು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರ ಕೋಲಾರಿಂದ ಹೊಸ ಒಂದು ನಿವೇಶನ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಮೊದಲು ಮೀಟಿಂಗ್ ಅಲ್ಲಿ ರೆಸಲ್ಯೂಷನ್ ಆಗಿ ಯಾವ ಜಾಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೌನ್ ಅಲ್ಲಿ ಯಾವ ಜಾಗ ನಾವು ಮಾಡ್ಕೋಬಹುದು, ಟೌನ್ ಹತ್ತಿರದಲ್ಲಿ ಇರುವಂತದ್ದು ಅಂತ ಒಂದು ಪ್ಲಾನ್ ಮಾಡಿ ನಮ್ಮ ಹಮಾನಿಕೆರೆ ಅಚ್ಚುಕಟ್ಟು, ಆಮೇಲೆ ಗದ್ದೆಕಣ್ಣೂರು ಅಚ್ಚುಕಟ್ಟು, ಇದೆಲ್ಲ ನಾವು ಗಾಂಧಿನಗರ ಅಚ್ಚುಕಟ್ಟನ್ನ ಒಂದು ಲೇಔಟ್ ಮಾಡೋಣ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಂತ ನಾವೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಆಮೇಲೆ ಸರ್ಕಾರಕ್ಕೂ ಪ್ರಸ್ತಾಪವನ್ನ ಕೊಟ್ಟಿದ್ವಿ. ಸರ್ಕಾರವನ್ನು ನೀವು ಮಾಡೋದು ಮಾಡಿ ಒಪ್ಪಿಗೆ ಮಾಡಿ ಅಂತ ಹೇಳಿದ್ರು. ಸರ್ಕಾರ ನಿಮ್ಗೆ ಏನಾದ್ರು ದುಡ್ಡು ಕೊರತೆ ಇದ್ರೆ ಎಷ್ಟು ಬೇಕು ದುಡ್ಡು ಕೊಡ್ತೀವಿ ನಾವು ಅಂತ ಹೇಳಿದ್ರು. ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಸುರೇಶನ್ ಅವರು ಹೇಳಿದ್ರಾಗಲ್ಲ. ಅದನ್ನ ಪ್ಲಾನ್ ಮಾಡ್ಕೊಂಡು ನಾವು ಇವತ್ತು ರೈತರನ್ನ, ಯಾಕಂದ್ರೆ ರೈತರು ಕೇಳ್ಬಿಟ್ಟೆ ಮಾಡ್ಬೇಕಲ್ಲ, ರೈತರ ವಿರೋಧದಲ್ಲಿ ಮಾಡಕ್ ಆಗೋದಿಲ್ಲ, ರೈತರಿಗೆ ಕೇಳ್ಬಿಟ್ಟೆ ಮಾಡ್ಬೇಕು. ಆವತ್ತು ಜನ ಬಂದ್ಬಿಟ್ಟು ನಾವ್ ಇನ್ನೊಂದು ಲೇಔಟ್ ಮಾಡಕ್ ಹೋದಾಗ ಈ ಲೇಔಟೇ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಿಜವಾಗ್ಲೂ ನೀವು ಪತ್ರಕರ್ತರು ಬೇಕಂದ್ರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿ ಮಾಡಿದೀವಿ. ತುಂಬಾ ಚೆನ್ನಾಗಿ UGD ಲೈನ್ಸ್ ಹೋಗಿರೋದು ರಿಪೇರಿ ಮಾಡಿದೀವಿ, ಲೈಟಿಂಗ್ಸ್ ಹಾಕಿದೀವಿ, ಆಮೇಲೆ 10 ಬೋರ್ ಹಾಕಿದೀವಿ, ನೀರಿನ ಸಮಸ್ಯೆ ಬಗೆಹರಿಸಿದೀವಿ, ಆಮೇಲೆ ತಾರ್ ರೋಡ್ಸು, ಸಿಮೆಂಟ್ ರೋಡ್ಸು ಎಲ್ಲವನ್ನೂ ಮಾಡಿದೀವಿ. 10 ಕೋಟಿ ವೆಚ್ಚದಲ್ಲಿ ಮಾಡಿದೀವಿ. ಅದನ್ನ 3 ಕೋಟಿ ವೆಚ್ಚದಲ್ಲಿ ಪೈಪ್ ಲೈನ್ಸು, UGD ಲೈನ್ಸು, ವಾಟರ್ ಸಂಬಂಧಪಟ್ಟಂಗೆ 10 ಬೋರ್ಗಳು ಹಾಕಿ ಮಾಡಿದೀವಿ. ಆಮೇಲೆ ಇವಾಗ ಪಕ್ಕದಲ್ಲಿ ಹಂಗೆ ಕೂಡ ಲೆವೆಟ್ ಅಟ್ಯಾಚ್ ಅಲ್ಲಿ ಇರ್ತಕ್ಕಂಥದ್ದು, ಅದಕ್ಕೂ 15 ಕೋಟಿ ರೂಪಾಯಿ ಇವತ್ತು ಇಟ್ಕೊಂಡಿದೀವಿ. 15 ಕೋಟಿ ರೂಪಾಯಿ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. ಇವಾಗ ಅದನ್ನು 1 ತಿಂಗಳು 1.5 ತಿಂಗಳು ಒಳಗಡೆ ಕೆಲಸವನ್ನ ಅದನ್ನು ಮಿಕ್ಕಿದ್ದನ್ನು ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಹಳೆ ಕೂಡ ಲೆವೆಟ್ ಏನಿದೆಯೋ ಈ ಕೂಡ ಲೆವೆಟ್ ಅನ್ನ ಎಲ್ಲವನ್ನ ಡೆವಲಪ್ಮೆಂಟ್ ಮಾಡಿ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇದನ್ನೆಲ್ಲ ಡೆವಲಪ್ ಮಾಡಿದ ತಕ್ಷಣ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ಇದಾದ್ಮೇಲೆ ಇನ್ನು ಹೊಸ ಲೆವೆಟ್ ಒಂದು ಮಾಡಬೇಕು ಅನ್ನೋದ್ರಿಂದ ಇವಾಗ ಏನ್ ನಾವು ಗದ್ದೆಕಣ್ಣೂರು, ನಮ್ಮ ಅಮಾನಿಕೆರೆ ಅಚ್ಚುಕಟ್ಟು, ಗಾಂಧಿನಗರ ಇಷ್ಟನ್ನ ನಾವು ತಗೊಂಡು ರೈತರನ್ನೆಲ್ಲ ಕರೆದು ಇವತ್ತು ನಾವು ಮಾತಾಡಿದೀವಿ. ರೈತರ ಹತ್ರ ಎಲ್ಲ ಚರ್ಚೆ ಮಾಡಿದೀವಿ. ರೈತರು ಕೆಲವರು ನಮ್ಗೆ ಹೇಳಿದ್ದಾರೆ, ನಾವೆಲ್ಲರೂ ಮುಂದೆ ಬಂದು ಕೊಡಕ್ಕೆ ಕೊಡ್ತೀವಿ ಅಂತ ಹೇಳಕ್ ಆಗಲ್ಲಪ್ಪ, ಆದ್ರೆ ನಾವು ಕೊಡ್ತೀವಿ ಅಂತ ಕೆಲವರು ಹೇಳಿದ್ದಾರೆ. ನಾನು ಅದನ್ನ ಮೈಕಲ್ಲೂ ಹೇಳಿದೆ. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ರೈತರು ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಯಾರು ಬಂದಿರೋರು ಯಾರು ನಮ್ಗೆ ಕೊಡ್ತೀವಿ ಅಂತ ಯಾರು ಹೇಳಿಲ್ಲ, ಕೊಡ್ತೀವಿ ಅಂತ ಯಾರು ಹೇಳಿಲ್ಲ. ಎಲ್ಲ ಕೊಡ್ತೀವಿ ಅಂತ ಯಾರು ಹೇಳಿಲ್ಲ. ಅದರಿಂದ ನಾವು ನೆಕ್ಸ್ಟ್ ಟೈಮ್ ಕೊಟ್ಟಿದ್ವಿ. ಇನ್ನ 1 ತಿಂಗಳು 1.5 ತಿಂಗಳು ಟೈಮ್ ಕೊಟ್ಟಿದ್ವಿ. ನಮಗೆ 50-50 ರೇಷಿಯೋದಲ್ಲಿ ಕೊಟ್ಟರು ಓಕೆ, ಜಾಯಿಂಟ್ ವೆಂಚರ್ ಅಲ್ಲಿ ಇಲ್ಲ ಪರ್ಚೇಸ್ ಬಂದ್ರು ಓಕೆ. ಎರಡಕ್ಕೂ ನಾವು ಕೂಡ ರೆಡಿ ಇದ್ದಾರೆ. ನಮ್ಮ ಚೇರ್ಮನ್ ಕೂಡ ಅಧ್ಯಕ್ಷರು ರೆಡಿ ಇದ್ದಾರೆ, ನಮ್ಮ ಮೆಂಬರ್ಸು ರೆಡಿ ಇದ್ದಾರೆ. ಇದನ್ನೆಲ್ಲ ತೀರ್ಮಾನ ಮಾಡಿಕೊಂಡು ಒಂದು ಒಳ್ಳೆ ಲೇಔಟ್ ಮಾಡ್ಬೇಕು ಅಂತ ಒಂದು ಉದ್ದೇಶ ಇದೆ. ಅದಕ್ಕೆ ಜನ ಸಹಕಾರ ಮಾಡಿದ್ರೆ ಮಾಡ್ತೀವಿ, ಜನ ಸಹಕಾರ ಕೊಟ್ಟಿಲ್ಲ ಅಂದ್ರೆ ಮಾಡೋದಿಲ್ಲ. ನನ್ಗೇನು ಹೋಗಿ ನಾನೇ ನನ್ನ ಮನೆಗೆ ಮಾಡ್ಕೊಳ್ಳಲ್ಲ, ಅಧ್ಯಕ್ಷ ಮನೆಗೆ ಮಾಡ್ಕೊಳ್ಳೋ, MLC ಮನೆಗೆ ಇಲ್ಲ, ನಮ್ ಕೂಡ ಮೆಂಬರ್ಸ್ ಏನೋ ಅವ್ರ ಮನೆಗಳಿಗೇನೋ ಅವ್ರಿಗೇನೋ ಸೈಟ್ಗೆ ಮಾಡ್ಕೊಳ್ಳೋದೇನಿಲ್ಲ. ಇವಾಗ ನಮ್ದು ಇಲ್ಲಿ 333 ಸೈಟ್ ಇದೆ. ಆ ಸೈಟ್ ಅನ್ನು ಮಾಡಿದ್ರೆ ನಮಗೆ ಒಂದು 250 ಕೋಟಿ 300 ಕೋಟಿ ದುಡ್ಡು ಬರುತ್ತೆ. ಅಷ್ಟು ದುಡ್ಡು ಬರುತ್ತೆ ನಮ್ಗೆ. ಆ ದುಡ್ಡು ಬಂದಾಗ ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲೇಔಟ್ ಮಾಡಿ ಜನರಿಗೆ ಏನಾದ್ರು ಕೊಡೋಣ ಅಂತ ಉದ್ದೇಶ ನಮ್ಗೆ. ಆ ದುಡ್ಡು ನಮ್ಮ ಹತ್ರ ಇದ್ರೆ ಗೌರ್ಮೆಂಟ್ ಅಲ್ಲಿ ಯಾವ್ದೋ ಡಿಪಾರ್ಟ್ಮೆಂಟ್ ದುಡ್ಡು ಬೇಕು ಅದು ಕೊಡ್ರಿ, ಆಮೇಲೆ ಕೊಡ್ತೀವಿ ಅಂದ್ರೆ ಅಲ್ಲಿ ಹೋಗಿದ್ರೆ ಅದು ವಾಪಸ್ ಬರಲ್ಲ, ಮುಗೀತು ಕತೆ ಅಲ್ಲಿ. ಆ ತರ ಅದರಿಂದ ಅದನ್ನ ಇಟ್ಕೊಂಡು ಏನಾದ್ರು ಡೆವಲಪ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದಕ್ಕೆ ರೈತರನ್ನ ಕೇಳಿದ್ವಿ. ಇನ್ನ 1 ತಿಂಗಳು 2 ತಿಂಗಳು ಆದ್ಮೇಲೆ ಇನ್ನ ಒಂದು ಸಭೆ ಮಾಡ್ತೀವಿ. ಆ ಸಭೆನಲ್ಲಿ ಫೈನಲ್ ಎಷ್ಟು ಎಕರೆ ಅಂತ ನೀವು ಗುರುತಿಸಿ ಟೋಟಲ್ ಇವಾಗ ಸದ್ಯ ಜಾಸ್ತಿ ಇದೆ. ಈಗ ಗುರ್ತಿರೋದು 167 ಎಕರೆ ಗುರ್ತು. 167 ಎಕರೆ ಗುರ್ತಿಸಿದೀವಿ. ಇಷ್ಟವರೆಗೂ ಪ್ಲಾನ್ ಮೀಟಿಂಗ್ ಕರೆಯೋಣ. ಆ ಮೀಟಿಂಗ್ ಅಲ್ಲಿ ಇನ್ನೂ ಒಂದ್ಸಲಿ ಚರ್ಚೆ ಮಾಡೋಣ, ಫೈನಲ್ ತೀರ್ಮಾನ ಮಾಡಿ ಒಂದು ರೆಸಲ್ಯೂಷನ್ ಮಾಡೋಣ. ಯಾರು ಒಪ್ಕೊಳ್ಳೋದಿಲ್ಲ, ಯಾರು ಕೂಡ ತಯಾರಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಇರೋ ಲ್ಯಾಂಡ್ ಯಾರು ಬಂದಿಲ್ಲ. ದಯವಿಟ್ಟು ಸಂಬಂಧಪಟ್ಟವ್ರು ಯಾರು ಮಾತಾಡಬೇಡಿ. ಇಂಪ್ರೂವ್ ಆಗುತ್ತೆ ಅನ್ನೋದು ಸುಳ್ಳು. ಅದು ಆಟೋಮೆಟಿಕ್ ಇಂಪ್ರೂವ್ ಆಗುತ್ತೆ. ಆಗದೆ ಇರೋ ಜಾಗಗಳು ಯಾವ್ದಾದ್ರು ಇದ್ರೆ ನೀವು ಮಾಡಿ. ಆವಾಗಲೇ ನಮ್ಮ ಅನಿಲ್ ಅಣ್ಣವ್ರು ಒಂದು ಮಾತು ಹೇಳಿದ್ರು, ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀರಿ, ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ. ಹಂಗ್ ಸ್ಟ್ಯಾಂಡರ್ಡ್ ಆಗಿ ಮಾತಾಡಿದ್ರೆ ಅನಿಲ್ ಅಣ್ಣವ್ರು ಏನಕ್ಕೆ ಲೋಟಸ್ ಲೇಔಟ್ ಅಲ್ಲಿ ಮನೆ ಕಟ್ತಾ ಇದ್ರು, ಇಲ್ಲೇ ಕಟ್ತಾ ಇದ್ರು. ಗದ್ದೆಕಣ್ಣೂರದವರು ನಾವೆಲ್ಲ ಅಣ್ಣ ತಮ್ಮಂದ್ರು. ಈಗಾಗಲೇ ನಾವು ಟಮಕ ಇಂಡಸ್ಟ್ರಿಯಲ್ ಏರಿಯಾಗೆ ಜಮೀನು ನಾವು ಕಳ್ಕೊಂಡು ಹಾಳಾಗೋಗಿದ್ದೀರಿ. ಇನ್ನು ನಮ್ಮ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಬರ್ಬೇಡ್ರಿ ನೀವು. ಇನ್ನು ತಿಂಗಳಾದ್ರೂ ಅಷ್ಟೇ, ವರ್ಷ ಆದ್ರೂ ಅಷ್ಟೇ, ನಾವ್ ಯಾರು ರೈತರು ಕೊಡೋದಕ್ಕೆ ರೆಡಿ ಇಲ್ಲ. ದಯವಿಟ್ಟು ಬಿಟ್ಬಿಡಿ. ಯಾರಾದ್ರೂ ಇವಾಗ ನೀವು ಒಂದು ಮಾತು ಹೇಳಿದ್ರೆ ಯಾರೋ ಕೊಡ್ತೀನಿ ಅಂತ ಅವ್ರು ಕೊಟ್ಟರೆ ನೀವು ತಗೊಳ್ಳಿ. ದಯವಿಟ್ಟು ನಿಮ್ಮ ಮೇಲೆ ಶಾಸಕ ತುಂಬಾ ಗೌರವ ಇದೆ.
ದಯವಿಟ್ಟು ಇಂಥ ಮೀಟಿಂಗ್ಗಳೆಲ್ಲ ತಾವು ಕರಿಬೇಡ್ರಿ. ಇನ್ನು ಕುಡಿಯೋ ನೀರು ವ್ಯವಸ್ಥೆ ಎತ್ತಿ ನೋಡೋದು ಅಂತವೇನಾದ್ರು ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ. ನಾವ್ ಯಾರು ಕೊಡೋದಿಲ್ಲ. ದಯವಿಟ್ಟು ಈ ಕಾರ್ಯಕ್ರಮ ಇವತ್ತು ಬಿಟ್ಬಿಡಿ. ಅದ್ರ ಜೊತೆಗೆ ಒಂದ್ ನಿಮಿಷ ನಾವು ಮಾತಾಡುವಾಗ ಒಂದು ಆಪ್ಷನ್ ಕೊಟ್ಟೆ. ಕೋಡಿ ಕಣ್ಣೂರು ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಕಷ್ಟು ಹಣ ಇನ್ವೆಸ್ಟ್ ಮಾಡಿದೆ ಕೆವಿಡಿ ಅಂತ, ಮತ್ತೆ ಕನ್ವರ್ಷನ್ ಮಾಡಿ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಅನ್ನೋಂಥದ್ದು ಆಪ್ಷನ್ ಕೊಟ್ಟೆ. ಅದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ. ಅದು ಕ್ಯಾನ್ಸಲ್ ಆಗಿದೆ. ಅದೇನಾಯ್ತು? ಅದು ಕ್ಯಾನ್ಸಲ್ ಆಗಿದೆ. ಹೌಸಿಂಗ್ ಬೋರ್ಡ್ ಅವರು ಅದನ್ನ ಮಾಡಿದ್ದವಾಗ ಹೌಸಿಂಗ್ ಬೋರ್ಡ್ ಅವರು ಇಲ್ಲ ಸರ್, ಇಲ್ಲ ಸರ್, ಕೆವಿಡಿ ಮಾಡಿದ್ದು, ಕೆವಿಡಿ ದುಡ್ಡು ಖರ್ಚು ಇನ್ನೂ ನೆನಪಿದೆ. ಬೇಕಾದ್ರೆ ಇಲ್ಲಿ ಹಳೆ ಅಫಿಷಿಯಲ್ಸ್ ಇದ್ರೆ ಕೇಳಿ. ಇಲ್ಲ ಅದೇ ಚೆಕ್ ಮಾಡಕ್ ಕೇಳಿದೀನಿ. ಏನ್ ಅಪ್ಲಿಕೇಶನ್ಸ್ ಬಂದಿದೆ ಏನು ಅಂತ ಚೆಕ್ ಮಾಡಿ ರಿಪೋರ್ಟ್ ತಗೊಳ್ತೀವಿ. ಚೆಕ್ ಮಾಡಿ ರಿಪೋರ್ಟ್ ತಗೊಳ್ಳೋರ್ಗೆ ಅರ್ಜಿ ಹಾಕಿದಾರಲ್ಲ, ಅದು ಚೆಕ್ ಮಾಡ. ನೀವ್ ಹೇಳಿದ್ದನ್ನು ಚೆಕ್ ಮಾಡೋಣ. ಕನ್ವರ್ಷನ್ ಆಗಿರೋ ಲ್ಯಾಂಡ್ ಸರ್ ಅದು. ಹೌದು. ಆಮೇಲೆ ರೈತರು ಬೇರೆ ಬೇರೆಯವ್ರಿಗೆಲ್ಲ ಮಾರ್ಬಿಟ್ಟಿದ್ದಾರೆ. ಅಲ್ಲ, ಯಾಕಂದ್ರೆ ದುಡ್ಡು ಕೊಟ್ಟಿಲ್ಲ ಅಂತ ಅವರು ವಾಪಸ್ ತಗೊಂಡಿದ್ದು. ಅದೇ ಅದಕ್ಕೆ ಇವಾಗ ಹಂಗಾಗೋದು. ಮೊದ್ಲೇನೋ ದುಡ್ಡಿನ ಸಮಸ್ಯೆ ಇತ್ತೇನೋ ಹಂಗಾಯ್ತು. ಇವಾಗ ದುಡ್ಡು ಬೇಕಾದಷ್ಟು ದುಡ್ಡಿದೆ. ಅಂದ್ರೆ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ನಾವ್ಯಾರು ರೈತರನ್ನ ಬಂದ್ಬಿಟ್ಟು ನಿಮ್ಗೆ ಏನಿದೆ ರೈತರನ್ನ ಕೇಳ್ದೆ ಏನಾದ್ರೂ ಒಂದು ಪ್ರೋಸೆಸ್ ಮಾಡಿದೀವ? ಒಂದು ಸರ್ವೆ ಮಾಡಕ್ಕಾದ್ರೂ ಹೋಗಿದಾರ ಯಾರು? ಯಾಕಂದ್ರೆ ನಿಮ್ಮನ್ನ ಕೇಳ್ಬಿಟ್ಟೇ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ. ನಿಮ್ಮ ಅಭಿಪ್ರಾಯ ವಿಧಾನ ಪರಿಷತ್ ಸದಸ್ಯರ ಅಭಿಪ್ರಾಯ ಒಳ್ಳೇದಿದೆ. ರೈತರು ಒಪ್ಕೊಂಡ್ರೆ ಮಾತ್ರ ನಾವು ತಗೊಳ್ತಿರೋ ಅಂತ ಒಂದು ಭಾವನೆ ನಿಮ್ಮಲ್ಲಿ ಇದೆಯಲ್ಲ, ಅದಕ್ಕೆ ಎಲ್ಲೆಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳು. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರು ಒಪ್ಪಿಗೆ ತಗೊಂಡೇ ಮಾಡಿ. ಮತ್ತೆ ನಿಮ್ದೇ ಕಾಂಗ್ರೆಸ್ ಸರ್ಕಾರ 2013 ಮಾಡಿರ್ತಕ್ಕಂಥ ಆಕ್ಟ್ ಅನ್ನೇ ಫಾಲೋ ಮಾಡ್ತೀರಾ ಅನ್ನುವಂತ ಒಂದು ಭರವಸೆ ನಮ್ಗಿದೆ. ಅದನ್ನ ಮನಮೋಹನ್ ಸಿಂಗ್ ಅವ್ರು ಮಾಡಿದಂತ ಭರವಸೆ, ಅದು ನಿಮ್ಗೆ ಆದೇಶ, ಅದನ್ನ ಮೀರಲ್ಲ ಅನ್ನುವಂತ ಭಾವನೆಯಿಂದ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಆ ಜೊತೆಗೆ ಡೆವಲಪ್ಮೆಂಟ್ ಬಗ್ಗೆ ದಯವಿಟ್ಟು ನೀವು ಹೋಗುವಾಗ ನಮ್ಮ ಅನಿಲ್ ಅವರು ಅಲ್ಲೇ ಮನೆ ಕಟ್ತಾ ಇದಾರೆ ಅಂತ ಆ ಕಡೆ ಒಂದು ರೌಂಡ್ ಇವಾಗ ಈ ಕಡೆ 10 ಕೋಟಿ ಮಾಡಿದೀವಣ್ಣ. ಯಾವ ಲಕ್ಷ 40 ಕೋಟಿ ಈ ಕಡೆ 100 ಕೋಟಿ ಅಲ್ಲ. ಇಲ್ಲಿ 10 ಕೋಟಿ ಹಾಕಿದೀವಿ. ಮಾಡ್ತೀವಿ ಕೆಲಸ. ಈಗ 1 ಎಕರೆನೋ 5 ಎಕರೆನೋ ಯಾರು ಇಟ್ಕೊಂಡಿದ್ದಾರೆ. ಈಗಿರ್ತಕ್ಕಂಥ ರೈತರಿಗೆ ಯಾರಿಗೂ ಮನಸ್ಸಿಲ್ಲ ಸರ್ ಕೊಡಕ್ಕೆ. ದಯವಿಟ್ಟು ಈ ಮೀಟಿಂಗ್ ಅನ್ನೋದು ನನ್ನ ಅಭಿಪ್ರಾಯ. ಊರವರು ನಮ್ಮ ಅನಿಲ್ ಅನ್ನೋರು ಒಂದು ಮನವಿ ಅಣ್ಣ, ನಾವು ಆವಾಗಲೇ ಹೇಳಿದ್ರೆ ಬರೀ ಏನೋ ಒಂದು 10-20% ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ಆ ಮಾಹಿತಿ ಯಾರು ನಿಮ್ಗೆ ಕೊಟ್ಟರು ಅದು ಸುಳ್ಳು. 60-70% ವ್ಯವಸಾಯ ಮಾಡ್ತಾ ಇರೋರೆ. ಏನು ಕೆಲವೊಂದು ಜಮೀನುಗಳು ನಿಮ್ಗೆ ಮುಳ್ಳುಗಿಡಗಳು ಅವು ಬೆಳ್ಕೊಂಡಿದೆ ಅಣ್ಣ, ಅದೇನೋ ಆ ಕಾರಣಗಳಿಂದ ಅದು ಹಂಗೆ ಇದೆ. ಎಲ್ಲ ವ್ಯವಸಾಯ ಮಾಡ್ತಾ ಇರೋರೆ. ಆಲ್ರೆಡಿ ನಾವು ಜಮೀನು ಕಲ್ಕೊಂಡಿದ್ದೀರಿ. ದಯವಿಟ್ಟು ಇಂಥ ಮೀಟಿಂಗ್ ಮಾಡಬೇಡಿ, ನಿಮ್ಗೆ ಒಳ್ಳೇದಲ್ಲ. ದಯವಿಟ್ಟು ಇಂಥ ಮೀಟಿಂಗ್ ಯಾವತ್ತೂ ಮಾಡಕ್ಕೆ ಹೋಗಬೇಡಿ. ತಿಂಗಳಲ್ಲ, ವರ್ಷ ಆದ್ರೂ ಇಷ್ಟೇ. ದಯವಿಟ್ಟು ಪ್ಲೀಸ್. ದಯವಿಟ್ಟು ಮೀಟಿಂಗ್ ಕ್ಲೋಸ್ ಮಾಡಿ. ಕೊಡೋರಿಗೆ ಭೂಮಿ ಕೊಡಲ್ಲ ಅಂತ ರೈತರು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಕೊಡೋದಿಲ್ಲ ಎಲ್ಲರಿಗೆ ಧನ್ಯವಾದಗಳು. ಎಲ್ಲರಿಗೆ ಊಟ ಅರೇಂಜ್ಮೆಂಟ್ ಇದೆ, ಊಟ ಮಾಡ್ಕೊಂಡು ಹೋಗಿ. ಊಟ ಮಾಡ್ಕೊಂಡು ಹೋಗ್ಬೇಕು. ರೈತರೆಲ್ಲ ಊಟ ಮಾಡಿ, ಜಮೀನು ಕೊಡದೇ ಇದ್ರೆ ಪರವಾಗಿಲ್ಲ, ಊಟ ಮಾಡಿ.